ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೋವಾ ಯೂಸ್ ಮಾಡಿ ಯಾವ ಥರ ಜಾಮೂನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಕೋವಾನ ಮನೆಯಲ್ಲೇ ಮಾಡಿಕೊಂಡು ಅದರಿಂದನೇ ಜಾಮೂನ್ ಮಾಡ್ತಾಯಿದ್ದೀನಿ. ಕೋವಾದಿಂದ ಸಾಫ್ಟಾಗಿ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ. ನಾನು ಏಲಕ್ಕಿನ ತೊಗೊಂಡಿದ್ದೀನಿ, 2-3 ಕುಟ್ಟಿ ಪುಡಿ ಮಾಡ್ಕೊಂಡಿರೋದು. ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ 1/2 ಬೌಲು. ಹಾಗೆ ಸಕ್ಕರೆನ 1 ಲೋಟನ ತೊಗೊಂಡಿದ್ದೀನಿ. ಹಾಗೆ ಕೋವಾನ 1/4 kg ಆಗೋಷ್ಟು ಕೋವಾ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ತಟ್ಟೆನಲ್ಲೇ ಕೋವಾನ ಹಾಕ್ಕೊಂಡ್ಬಿಟ್ಟು ಈ ಥರ ಪುಷಪ್ ಮಾಡ್ಕೊಳ್ಳಿ ಕೈಲಿಂದ. ಈ ಥರ ಪುಷಪ್ ಮಾಡಿಕೊಂಡು ನಾವು ಅದಕ್ಕೆ ಎಷ್ಟು ಬೇಕಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ಮನೇಲಿ ಮಾಡಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನು ಹಾಕ್ಕೋಬೇಕಾಗುತ್ತೆ, ಇಲ್ಲ ಅಡುಗೆ ಸೋಡಾನು ಹಾಕ್ಕೊಳ್ಳಿ. ಇವಾಗ ಮೈದಾ ಹಿಟ್ಟನ್ನು 1/2 ಬೌಲಲ್ಲಿ ತೊಗೊಂಡಿದ್ದೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಇತ್ತಂದರೆ ಕೋವಾದು ಜಾಸ್ತಿ ಮೈದಾ ಹಿಟ್ಟನ್ನು ತೊಗೊಳ್ಳಿ, ಇಲ್ಲ ಕಡಿಮೆ ಇತ್ತಂದರೆ 1/4 kg ಆಗೋಷ್ಟು ಇತ್ತಂದರೆ ಸ್ವಲ್ಪನೇ ತೊಗೊಳ್ಳಿ. ಹಾಗೆ ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಕೋವಾ ಮಾಡಿದ್ರಿಂದ ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀನಿ. ನೀವು ಅಂಗಡಿಯಿಂದ ತಂದಿದ್ದಿತ್ತಂದರೆ ಬೇಕಿಂಗ್ ಸೋಡಾ ಏನು ಯೂಸ್ ಮಾಡಬೇಡಿ. ಫ್ರೆಶ್ ಆಗಿರೋದಿತ್ತಂದರೆ ಹಾಕ್ಕೊಳ್ಳೋಕ್ಕೇನು ಹೋಗಬೇಡಿ. ಇವಾಗ ಮೈದಾ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಾ ಇದೆ, ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಮೃದುವಾಗಿ ಬರೋದಕ್ಕೆ ಈ ಥರನೇ ನಾನು ಯಾವ ಥರ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಅದೇ ರೀತಿಯೇ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ ನಿಮಗೆ ಜಾಮೂನು. ಮತ್ತು ನಡು ಕಟ್ಟಾಗಲ್ಲ ಜಾಮೂನು, ಅಂದರೆ ಒಡೆದ ಥರ ಕಾಣುತ್ತಲ್ಲ, ಆ ಥರ ಏನೂ ಕಾಣಿಸಲ್ಲ. ಈ ಥರ ರೆಡಿ ಆಗ್ತಿದೆ ನೋಡಿ. ಹಿಟ್ಟು ಕಲಿಸ್ಕೊಂಡ ನಂತರ ನಮ್ದು ಇನ್ನೊಂದು ಚೂರು ಇಷ್ಟು ಉಳಿದಿತ್ತು, ನಾನು ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ, ಅದಕ್ಕೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಳ್ಳೆಗಳನ್ನ ರೌಂಡ್ ಶೇಪಾಗಿ ಮಾಡೋಣ. ಜಾಮೂನು ಚಿಕ್ಕದಾಗೇ ಇರಲಿ, ನೀವು ಎಣ್ಣೆಯಲ್ಲಿ ಹಾಕಿದರೆ ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಮಾಡ್ಕೊಳ್ಳಿ. ನಿಮ್ಗೆ ದೊಡ್ಡದು ಬೇಕಿದ್ರೂ ದೊಡ್ಡದು ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಇಷ್ಟಿಷ್ಟು ಚಿಕ್ಕ ಹಾಕಿದರೆ ಎಣ್ಣೆಯಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ನೋಡ್ತಾ ಇರಬೇಕಿದ್ರೆ. ನಾನು ಅಷ್ಟು ಉಳ್ಳೆಗಳನ್ನ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಕೋವಾ ಬೇಕಾಗಿದ್ದರೆ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕೋವಾ ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ. ನಂಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕೋವಾ ರೆಸಿಪಿ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ, ನಂಗೆ ಕೋವಾ ರೆಸಿಪಿ ಮಾಡಿ ತೋರಿಸಿ ಅಂತ ನಾನು ಮಾಡಿ ತೋರಿಸ್ತೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ನಾವು ಸಕ್ಕರೆ ಪಾಕನ ಮಾಡ್ಕೋಬೇಕಾಗತ್ತೆ. 1 ಲೋಟಕ್ಕಿಂತ ಅಂದರೆ 1.5 ಲೋಟನ ಸಕ್ಕರೆ ತೊಗೋತಾ ಇದ್ದೀನಿ. ಅಂದರೆ ಕ್ವಾಂಟಿಟಿಗೆ ನೆನಪಿರಲಿ, ನಾನು 1/4 kg ಅಷ್ಟು ಕೋವಾ ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ 1.5 ಕಪ್ಪನ್ನು ಸಕ್ಕರೆನ ತೊಗೋತಾ ಇದ್ದೀನಿ. ಅಂದರೆ 1.5 ಲೋಟಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ಇವಾಗ ನೀರು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೇಕಾಗುತ್ತೆ. ಅಂದರೆ ಸಕ್ಕರೆನ ನೀವು ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರೋ ಅದೇ ಅಳತೆ ಕಪ್ಪಿಂದ ಲೋಟದಿಂದ ನೀರನ್ನು ತೊಗೊಳ್ಳಿ. ನಾನು 1.5 ಕಪ್ಗಿಂತ ಸ್ವಲ್ಪ ಕಡಿಮೆನ ನೀರು ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದೆಲ್ಲ ಪಾಕ ಚೆನ್ನಾಗಿ ಕುದ್ಕೋಬೇಕು. ಈ ಥರ ಕುದಿಸ್ಕೊಂಡ ನಂತರ ಏಲಕ್ಕಿ ಪೌಡರನ್ನ ಹಾಕೋತಾ ಇದ್ದೀನಿ. ಫ್ಲೇವರು ಚೆನ್ನಾಗಿ ಬರುತ್ತೆ. ಈ ಥರ ಕುದಿಯೋವಾಗ ನೀವು ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ಈ ಥರ ಜಸ್ಟ್ ಒಂದೇಳೆ ಪಾಕ ಬಂದರೆ ಸಾಕು ನಮಗೆ. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಡ್ತಾಯಿದ್ದೀನಿ. ಹಾಗೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ. ಎಣ್ಣೆ ಕೂಡ ಕಾಯ್ತಾ ಇದೆ. ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ನೆಕ್ಸ್ಟು ನಾನು ಈ ಥರ ಇದನ್ನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಚಿಕ್ಕ ಸ್ಮಾಲಾಗಿ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಒಂದೊಂದಾಗಿ ನೀಟಾಗಿ ಬಿಟ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜಾಮೂನ್ ಬಿಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಂದ್ರೆ ಸ್ವಲ್ಪ ಕೆಂಪಾಗ್ತವೆ. ಅದಕ್ಕೋಸ್ಕರ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಕಿ ಹೊರಳಾಡಿಸಿ. ಸ್ವಲ್ಪ ಜಾಸ್ತಿ ಎಣ್ಣೆ ಕಾದ ನಂತರನೇ ನಾವು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಇವನ್ನ ಎಣ್ಣೆಯಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಯೋಣ. ನಾನು ಯಾವ ರೀತಿ ಮೆಜರ್ಮೆಂಟಲ್ಲಿ ಹೇಳಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಈ ಥರ ಸಾಫ್ಟಾಗಿ ರೆಡಿ ಆಗುತ್ತೆ ನಮ್ಮ ಜಾಮೂನು. ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದ ನಂತರ ಒಂದು ತಟ್ಟೆನಲ್ಲಿ ತೆಗಿಬೇಕಾಗತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡಿರೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರೋದು. ಗೈಸ್ ಇವಾಗ ಈ ಥರ ಕೆಂಪಾಗ್ತಾಯಿದೆ ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕಿಂತ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಎಣ್ಣೆಯಲ್ಲಿ ಕರಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಇವಾಗ ಇದನ್ನು ಒಂದು ತಟ್ಟೆನಲ್ಲಿ ಹಾಕೋತಾ ಇದ್ದೀನಿ ಸೈಡಲ್ಲಿ. ನೋಡಿ ಈ ಥರ ರೆಡಿಯಾಗಿದೆ. ಅದೇ ಥರ ಇನ್ನು ಉಳಿದಿರೋದನ್ನು ಎಲ್ಲ ನಾನು ಇದರೊಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕರಿಯೋಣ. ನಾನಿದು 3rd ಟೈಮ್ ಜಾಮೂನ್ ಮಾಡೋದು. ಒಂದು MTR
ಪ್ಯಾಕೆಟನ್ನು ಯೂಸ್ ಮಾಡಿ ಯಾವ ಥರ ಜಾಮೂನ್ ಮಾಡಿದ್ದು ತೋರಿಸಿದ್ದೀನಿ. ಇನ್ನೊಂದು ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಯಾವ ಥರ ಜಾಮೂನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಮನೆಯಲ್ಲಿ ಕೋವಾ ರೆಡಿ ಮಾಡಿಬಿಟ್ಟು ಯಾವ ಥರ ಜಾಮೂನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ 3 ಥರ ಜಾಮೂನ್ನ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಜಾಮೂನ್ ಇಷ್ಟ ಆಗಿದೆಯೋ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ಜಾಮೂನ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೀವು ಈ ಥರ ಜಾಮೂನ್ನ ಟ್ರೈ ಮಾಡಿ ಹಾಗೆ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡಿ ನನಗೆ. ಹಾಗೆ ನಿಮ್ಗೆ ಕೋವಾ ಬೇಕಿದ್ದರೆ ಕೋವಾ ರೆಸಿಪಿನೂ ಮಾಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ತಿಳಿಸಿ. ಹಾಗೆ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಮೂನ್ ಯಾವ ರೀತಿ ಮಾಡೋದು ಅಂತ. 2 ಸರಿ ನಾನು ಮಿಲ್ಕ್ ಪೌಡ್ರು ಆಮೇಲೆ MTR ಅಂಗಡಿಯಿಂದ ತಂದಿರೋ ಪೌಡರ್ನಿಂದ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಲ್ಲ, ಅದನ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ವಿಡಿಯೋ ಹುಡ್ಕೋಕ್ಕೆ ಕಷ್ಟ ಆದರೆ ಸೊ ಇನ್ನು ಉಳಿದಿರೋದನ್ನು ನಾನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತಕ್ಕೊಳ್ತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಬಿಸಿ ಇರಬೇಕು. ನಮ್ಮದು ಪಾಕನೂ ಕೂಡ ಬಿಸಿ ಇದೆ. ಇದು ತಣ್ಣಗಾದ ನಂತರ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಪಾಕನಾದರೂ ಬಿಸಿ ಇರಬೇಕು, ಇಲ್ಲ ಜಾಮೂನಾದರೂ ಬಿಸಿ ಇರಬೇಕು. ಪಾಕ ಬಿಸಿ ಇದೆ, ಸೊ ಡ್ರೈ ಜಾಮೂನು ಇವಾಗ ನಾವು ಪಾಕದಲ್ಲಿ ಹಾಕ್ಕೋಬೇಕು. ಸೊ ಇವಾಗ ಹಾಕ್ಕೊಂಡ್ಬಿಟ್ಟು ಒಂದು ತಟ್ಟೆನಲ್ಲಿ ನೀರು ಹಾಕಿಬಿಟ್ಟು ಈ ಥರ ಇಡ್ತಾಯಿದ್ದೀನಿ. ಸೊ ಇನ್ಸ್ಟೆಂಟಾಗಿ ತಿನ್ನೋರಿದ್ದರೆ ಟೇಸ್ಟ್ ಮಾಡೋದಕ್ಕೆ ವೇಟ್ ಮಾಡ್ತಾಯಿದ್ರೆ ಈ ಥರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ತಣ್ಣೀರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬರುತ್ತೆ ಮತ್ತು ಒಡೆಯೋದಿಲ್ಲ ಜಾಸ್ತಿ. ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಜಾಮೂನು. ಸೊ ನೋಡಿ ಯಾವ ಥರ ಬಂದಿದೆ ಅಂತ. ಸೇಮ್ ಹೊರಗಡೆ ಸಿಗುತ್ತಲ್ಲ ಬೇಕ್ರಿಯಲ್ಲಿ, ಅದೇ ಥರನೇ ಸಾಫ್ಟಾಗಿ ಬಂದಿರೋದು. ಸೊ ಇದೇ ರೀತಿ ಮೆಜರ್ಮೆಂಟಲ್ಲಿ ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ, ಬೆಣ್ಣೆ ಥರ ಕರಗೋ ಥರ ಆಗಿದೆ. ಸೊ ಮಿಸ್ ಮಾಡದೆ ನೀವು ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.